ರೈತರು ಯಾವ ಥರ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಟೆಕ್ನಾಲಜಿ. ಇವತ್ತು ನಾವು ಗ್ರಾಫ್ಟಿಂಗನ್ನು ಹೆಂಗೆ ರೈತರು ಅವರೇ ಮಾಡ್ಕೊತಾ ಇದ್ದಾರೆ. ನಾವು ಕಾಲೇಜಲ್ಲಿ ಲ್ಯಾಬ್ಸಲ್ಲಿ ಕಲ್ತಿರೋದನ್ನ ಎಷ್ಟು ಸಿಂಪಲ್ ಆಗಿ ನಾವು ಗ್ರಾಫ್ಟಿಂಗನ್ನು ಮಾಡ್ಬೋದು ಕಲಿಸ್ಕೊಡ್ತಾರೆ. ಫಸ್ಟ್ ಈಗ ಪ್ರೊಸೆಸ್ ಹೇಳ್ಬಿಡ್ತೀನಿ, ಅದಾದಮೇಲೆ ಹ್ಯಾಂಡ್ಸನ್ನು ಮಾಡ್ತೀರಿ. ಅದನ್ನು ಕೂಡ ನೀವು ವಿಡಿಯೋ ಮಾಡ್ಕೊಡ್ತೀವಿ. ಇದಕ್ಕೆ ಬೇಕಾಗುತ್ತೆ ಫಸ್ಟ್ ರೂಟ್ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಪ್ಲ್ಯಾನನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಷ್ಟು ಕಣ್ಣಿ ಕಟ್ ಮಾಡಿದ್ರೆ ಇದರಲ್ಲಿ ಇಂಪಾರ್ಟೆಂಟ್ 3-4 ಸ್ಟೆಪ್ಸ್ ಇದೆ. ಫಸ್ಟ್ ಏನೈತಿ, ನೀವು ರೂಟ್ ಸ್ಟಾಕ್ ಸೆಲೆಕ್ಟ್ ಮಾಡ್ತೀವಿ. ನಾವು ರೂಟ್ ಸ್ಟಾಕ್ ಅಂತಂದರೆ ಇಲ್ಲಿ ಬೇರು ಐತಲ್ಲ, ಇಲ್ಲಿ ಕಿಟ್ಲಿ ಅಂತ ಹೇಳ್ತಾರೆ, ಅದು ರೂಟ್ ಸ್ಟಾಕ್. ಈ ದ್ರಾಕ್ಷಿಗೆ ಅಂತ ಬಂದಾಗ ಡಾಗ್ರಿಲ್ಸ್ ಅಂತ, ಹಂಗೆ ಇಲ್ಲಿ ಹಿಪ್ಲಿ ಏನಂತಂದ್ರೆ ಯಾಕೆ ಮಾಡ್ಬೇಕದನ್ನ, ಇದು ರೂಟ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸ್ವಲ್ಪ ಸಾಯಿಲಲ್ಲಿ ವೇರಿಯೇಷನ್ ಚೇಂಜ್ ಆಗ್ತಾ ಬಂದಾಗ ಕಾಳು ಮೆಣಸು ಭಾಳ ಸೆನ್ಸಿಟಿವ್. ಸೊ ಅದು ನೀರು ಜಾಸ್ತಿ ಆಯಿತು ಅಂತಂದರೆ ಸೀಕ್ರೆಟ್ ರೋಗ ಬಂದು ವಿಲ್ಟ್ ಬಂದು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಈ ಥರ ಗ್ರಾಫ್ಟಿಂಗ್ ಮಾಡ್ತಾರೆ. ಒಂದು ಸೇಮ್ ನಾವು ಒಂದು ಭಾಗದಲ್ಲಿ ನೋಡ್ತೀವಿ. ಸೊ ಅದ್ರ ಮೇಲೆ ಗುಡ್ ಕ್ವಾಲಿಟಿ ಸಯಾನ್ ಸೆಲೆಕ್ಟ್. ಫಸ್ಟು ವುಡ್ ಸ್ಟಾಕ್, ಆಮೇಲೆ ಸಯಾನ್ ಸೆಲೆಕ್ಟ್. ಸಯಾನ್ ಅಂದರೆ ಏನು, ಮೇಲೆ ಯಾವುದು ನೀವು ಸಸಿ ಹಾಕ್ಬೇಕಂತ ಮಾಡಿದ್ರಿ, ಕಾಳು ಮೆಣಸ ಅಥವಾ ಕಾಫಿನ ಅಥವಾ ಬೇರೆ ಏನು ಮಾಡ್ಬೇಕಂತ ಅದು ಸಯಾನ್ ಸೆಲೆಕ್ಟ್ ಮಾಡ್ತೀವಿ. ಈಗ ನಾವು ಹೇಳ್ತಾ ಇರೋದು ಗ್ರಾಫ್ಟಿಂಗ್ ಆಫ್ ಪೆಪ್ಪರ್, ಕಾಳು ಮೆಣಸನ್ನ ಗ್ರಾಫ್ಟಿಂಗ್ ಹೆಂಗೆ ಮಾಡೋದು. ಹಿಪ್ಲಿ ತೊಗೊತೀರಿ. ಹಿಪ್ಲಿ ತೊಗೊಂಡಾದ್ಮೇಲೆ ಅವರು ಒಂದು ಕಣ್ಣಿಗೆ ಏನು ಕಟ್ ಮಾಡ್ತಾರೆ ಹೇಳಿದ್ರು, ಒಂದು ಬಡ್ಡಿ ಕಟ್ ಮಾಡಬೇಕಾದ್ರೆ ಅದನ್ನ ಹೆಂಗೆ ಕಟ್ ಮಾಡ್ತೀರಿ, ಸೊ ಒಳಗಡೆ ಏನೈತಿ ಹಾಂ ಆ ಥರ ಮಾಡ್ತೀರಿ. ಮೇಲೆ ಏನೈತಿ ಸಯಾನ್ ಏನು ತೊಗೊತೀರಿ, ಅದನ್ನು ವಿ ಶೇಪಲ್ಲಿ ಮಾಡ್ತೀರಿ ಅಥವಾ ಡಬ್ಲ್ಯೂ ಶೇಪಲ್ಲಿ ಮಾಡ್ತೀರಿ. ಕೆಳಗಡೆನೂ ಹಾಗೆ ಮಾಡಿರಿ. ವಿ ಶೇಪಲ್ಲಿ ಮಾಡ್ತೀರಿ ಅಂತಂದಾಗ ಕೆಳಗಡೆ ರೂಟ್ ಸ್ಟಾಕ್ದು ಈ ಥರ ಆಗಿರಬೇಕು, ಮೇಲೆ ಇನ್ವರ್ಟೆಡ್ ಹಿಂಗೆ ಕಟ್ ಮಾಡಿರ್ತೀವಿ. ಸೊ ಎರಡನ್ನೂ ಸೇರಿಸಿದಾಗ ಇಟ್ಕೋಬೇಕು. ಸೊ ಆ ಥರ ರೂಟ್ ಸ್ಟಾಕು ಸಯಾನು ಎರಡು ಸೇರಾದ್ಮೇಲೆ ಏರ್ ಟೈಟ್ ಮಾಡ್ಬೇಕು. ಗಾಳಿ ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಇದರಿಂದ ಏರ್ ಟೈಟ್ ಮಾಡ್ತೀವಿ. ಸೊ ಒಂದು ಸ್ವಲ್ಪ ದಿನ ಬೇಕಂತಂದರೆ ಒಂದು ಯಾವುದೋ ಪ್ಲಾಸ್ಟಿಕ್ ಕವರ್ ಅದ್ರ ಮೇಲೆ ಓವರ್ಲಾಗಿನ ಕೂಡ ಹಾಕ್ಬೋದು. ಬೇರೆ ಹೊರಗಡೆ ಗಾಳಿಯಿಂದ ಸೆನ್ಸಿಟಿವ್ ಹೆಂಗೆ ಬ್ಯಾಂಡೇಜ್ ಹಾಕೋತೀವಿ ನಾವು ಖಾಲಿ ಬಂದಾಗ ಗಾಳಿ ಸಂಪರ್ಕ ಆಗ್ಬೋದು, ಬ್ಯಾಕ್ಟೀರಿಯಾ ಅವೆಲ್ಲ ಬಂದಾಗ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಬೇಕಂದ್ರೆ ಪ್ಲಾಸ್ಟಿಕ್ ಕವರ್ ಹಾಕಿ ಒಳಗಡೆ ಸಣ್ಣ ಕಲ್ಲು ಕಟ್ಟಿರ್ತಾರೆ, ಹಾರಿ ಹೋಗ್ಬಾರ್ದು. ಇದು ಫಾರ್ಮರ್ ಪ್ರಾಕ್ಟೀಸ್. ಸೊ ಅದು ಮಾಡಿ ಒಂದು 2 ಎಲೆ ಆದ ತಕ್ಷಣ ನೀವು ಬೇಕಂತ ತೊಗೊಂಡೋಗಿ ನೇರವಾಗಿ ಪ್ಲಾಂಟಿಂಗ್ ಮಾಡಬೇಕು. ಪ್ಲಾಂಟಿಂಗ್ ಎಲ್ಲಿ ಮಾಡಬೇಕು ಅಂತಂದ್ರೆ ಅಡಿಕೆಗೆ ಮಾಡ್ತಿರಪ್ಪ ಅಂತಂದರೆ 50ರಿಂದ 60 ಸೆಂಟಿಮೀಟರ್ ಒಂದು ಫೀಟ್ ಅಂತರದಲ್ಲಿ ನೀವು ಮಾಡ್ಕೋಬೇಕು. ಈಗ ಇಲ್ಲಿ ಮಾಡಿದಾರಲ್ಲ ಇದ್ರ ಪಕ್ಕದಲ್ಲಿ ಮಾಡಿದಾರೆ. ಯಾಕಂತಂದರೆ ಇದು ಇನ್ನೊಂದು ಮೆಥಡ್, ಪೈಪಿಗೂ ಮಾಡ್ತಾರೆ, ಕಲ್ಲಿಗೂ ಮಾಡ್ತಾರೆ, ಕಾಳು ಮೆಣಸು ಧೂಪದ ಗಿಡ ಅಂತ ಹಚ್ಚಿ ಮಾಡ್ತಾರೆ, ಭಾಳ ಫಾಸ್ಟಾಗಿ ಬರ್ತೈತಿ. ಎಲ್ಲರೂ ಹೋಗಂತ ಗಿಡ ಹಾಕೊಂಡು ಮಾಡ್ತಾರೆ, ಬೇರೆ ಬೇರೆ. ಯಾಕಂತಂದ್ರೆ ಅದು ಒಳ್ಳೆ ಹಬ್ಕೊಂಡು ಹೋಗೋಕ್ಕೆ ಸಪೋರ್ಟ್ ಏನು ಬೇಕು ಅದು ಮಾಡ್ಕೊಂಡಿದ್ದಾರೆ. ಇವ್ರು ಏನು ಮಾಡ್ಕೊಂಡಿರಲಿ, ಶೇಡ್ ನೆಟ್ ಕಟ್ಕೊಂಡಿದ್ದಾರೆ. ಇದರ ರೂಟ್ಗಳು ಬಂದಾಗ ನೀಟಾಗಿ ಇಟ್ಕೊಳ್ಳಿ ಅಂತ ಸಪೋರ್ಟ್ ಏನಾದರೂ ಬೇಕಲ್ಲ. ಕಲ್ ಮೇಲೆ ಅಲ್ಲಿ ಪೈಪಿಗೂ ಮಾಡಿದ್ದಾರೆ, ಆ ಕಡೆ ಪೈಪ್ ಇದೆ ಅಲ್ಲಿಗೂ ಮಾಡಿದ್ದಾರೆ. ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ನೀವು ನೋಡ್ಬೇಕು. ನೀವು ಓನ್ ಪ್ರಾಕ್ಟೀಸ್ ಮಾಡಿದ್ರೆ ಅವೆಲ್ಲ ಎಕ್ಸ್ಪರ್ಟೈಸ್ ಆಗ್ತೀರಿ. ಅಲ್ಲಿ ಸ್ಕಿಲ್ ಇರ್ತಾವೆ ಎಲ್ಲದರಲ್ಲೂ. ನಾವು ಎಷ್ಟು ಇಂಚು ನಾವು ಒಳಗಡೆ ಮಾರ್ಕ್ ಮಾಡಬೇಕು, 1 ಇಂಚು 1.5 ಇಂಚ್ವರೆಗೂ ಮಾಡಿ ಮೇಲೆ ಅದೇ 1.5 ಇಂಚ್ವರೆಗೆ ಮಾಡಿ ಎರಡು ಹಿಂಗೆ ಉಳಿಬಾರ್ದು ಅಂದರೆ ನೀಟಾಗಿ ಸಿಸ್ಟಮ್ದೆಲ್ಲ ಮಾಡ್ತಾರೆ. ಪ್ರತಿ ವರ್ಷ 1, 2, 3, 4 ಲಕ್ಷವರೆಗೂ ಇನ್ಕಮ್ ಬರೀ ಇದರಿಂದ ತೆಗಿತಾರೆ. ಯಾವ ಜಾಗ ವೇಸ್ಟ್ ಮಾಡ್ತಾರೆ. ಆ ಕಡೆ ನೋಡಿ ಇದು ಹಾಕಿದ್ದಾರೆ, ನೋಡ್ರಿ ಹಾಲು ವೇಸ್ಟ್ ಮಾಡಿಲ್ಲ. ಒಂದು ಕಣ್ಣು ಆದ್ಮೇಲೆ ಯಾವ್ದು ಕಟ್ ಮಾಡ್ತಿದ್ದಾರೆ ಅವ್ರೀಗ. ಯಾಕಂತಂದ್ರೆ ಇದು ಕೆಳಗಡೆ ಐತಲ್ಲ, ಕೆಳಗಡೆ ಹೋಗ್ಬಿಟ್ಟು ಬಿಡ್ಬಾರ್ದು.
ಸ್ವಲ್ಪ ಕೆಳಗಿಂದಲೇ ತಗೋಬೇಕು, ಯಾಕಂತಂದ್ರೆ ಗಾಳಿ ಆಡ್ಬಿಟ್ರೆ ಅದು ಹಂಗಾಗಿ ಕ್ಲೀನಾಗಿ ಪ್ಯಾಕ್ ಆಗ್ಬಿಡ್ತದೆ. ಏನಿದ್ರು ಹಿಂಗೆ ಮೇಲೆ ಎಳಿಬೇಕು, ಈ ಕೆಳಗೆ ಎಳೆಗಿಲ್ಲ. ಕೆಳಗೆ ಎಳೆದ್ರೆ ಎಲ್ಲ ಸುಟ್ಟಾಗಿ ಕೆಳಗೆ ಬಿಡ್ತದೆ, ಹಿಂಗೆ ಮೇಲೆ ಎಳಿಬೇಕು. ಇದನ್ನು ಕ್ಯಾಪ್ ಹಾಕಿ ಕೊಟ್ರೆ ನೀವು